ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿ ಭೂಗೋಳಶಾಸ್ತ್ರದ ಭಾಗದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಶಿಲಾಗೋಳ. ಈ ಶಿಲಾಗೋಳದಲ್ಲಿ ಇವತ್ತಿನ ತರಗತಿ ಭೂಮಿಯ ಅಂತರಾಳದ ರಚನೆ, ಅಂದರೆ ಭೂಮಿಯ ಒಳಗೆ ಯಾವ ರೀತಿ ರಚನೆ ಆಗಿರುತ್ತದೆ ಎಂಬುದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ. ಹಾಗಾದರೆ ಈ ಭೂಮಿಯ ಅಂತರಾಳದ ಅರ್ಥ ಮತ್ತು ಅದಕ್ಕಿಂತ ಮುಂಚಿತ ಶಿಲಾಗೋಳ ಅಂದರೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತೇವೆ. ಈ ಒಂದು ಭೂಮಿಯ ಮೇಲ್ಭಾಗದ ಘನಪದರವನ್ನು ಏನಂತ ಕರಿತಪ್ಪ ಅಂದ್ರೆ ಶಿಲಾಗೋಳ ಅಂತಂತ ಕರಿತೇವೆ. ನಾವೇನು ಭೂಮಿ ಇರ್ತೈತಲ್ಲ ಆ ಭೂಮಿಯ ಅತ್ಯಂತ ಮೇಲ್ಭಾಗದ ಒಂದು ಘನಪದರ, ಗಟ್ಟಿಯಾದ ಪದರವನ್ನು ಶಿಲಾಗೋಳ ಅಂತ ಕರಿತಾ ಹೋಗ್ತೀವಿ. ಈ ಪದರವು ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿದ್ದು ಸಾಗರಗಳ ತಳಭಾಗದಲ್ಲಿ ಸ್ವಲ್ಪ ತೆಳುವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಖಂಡಗಳು ಇಲ್ಲಿ ಕಂಡು ಬರ್ತಾ ಹೋಗ್ತವೆ, ಅಲ್ಲಿ ದಪ್ಪವಾಗಿ ಕಂಡು ಬರ್ತಾ ಹೋಗ್ತದೆ. ಆ ಸಾಗರಗಳ ತೆಳಭಾಗದಲ್ಲಿ ಸ್ವಲ್ಪ ತೆಳುವಾಗಿರೋದನ್ನು ಕಂಡು ಬರ್ತಾ ಹೋಗ್ತೈತಿ. ಈ ಶಿಲಾಗೋಳವು ವಿವಿಧ ಬಗೆಯಾದ ಶಿಲೆಗಳು, ಖನಿಜಗಳು, ಮಣ್ಣುಗಳು, ಇನ್ನೂ ಅನೇಕ ಅಂಶಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ವಾಯುಗೋಳ ಮತ್ತು ಜಲಗೋಳಗಳ ಸಹಾಯದಿಂದ ಈ ಪದರಗಳ ಮೇಲೆ ಜೀವಿಗಳು ಅಸ್ತಿತ್ವದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಕೇವಲ ಶಿಲಾಗೋಳದ ಸಹಾಯ ಅಲ್ಲದೆ ವಾಯುಗೋಳದ ಮೂಲಕ, ಜಲಗೋಳದ ಮೂಲಕ ಈ ಒಂದು ಸಹಾಯದಿಂದ ಈ ಒಂದು ಪದರದ ಮೇಲೆ ಜೀವಿಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಭೂಖಂಡಗಳು ಶಿಲಾಗೋಳದ ಭಾಗಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಇದು ವಿವಿಧ ರೀತಿಯ ಭೂ ಸ್ವರೂಪಗಳು, ಅಂದರೆ ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಅಂದರೆ ಶಿಲಾಗೋಳದ ಬಗ್ಗೆ ಸ್ವಲ್ಪ ಮಾಹಿತಿ ಆಗ್ತದೆ. ನೇರವಾಗಿ ಹೇಳ್ತಾರೆ, ಶಿಲಾಗೋಳ ಅಂದರೆ ಭೂಮಿಯ ಮೇಲಿನ ಅತ್ಯಂತ ಭೂಮಿಯ ಮೇಲ್ಭಾಗದ ಅತ್ಯಂತ ಘನಪದರವನ್ನು ಶಿಲಾಗೋಳ ಅಂತ ಕರಿತಾ ಹೋಗ್ತೀವಿ. ಆ ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿ ಕಂಡು ಬರ್ತಾ ಹೋಗ್ತದೆ, ಸಾಗರದ ಒಂದು ತಳಗಳಲ್ಲಿ ತೆಳುವಾಗಿ ಕಂಡು ಬರೋದು. ಇದು ಶಿಲಾಗೋಳದ ಮಾಹಿತಿ ಆಗ್ತದೆ. ಬರ್ತಾ ನೋಡ್ತಾ ಹೋಗಂಬರಿ ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ ಯಾವ ರೀತಿ ಇರ್ತದೆ ನೋಡ್ತಾವೆ. ನಿಮಗೆ ಗೊತ್ತೈತೆ ಭೂಮಿ ಒಳಗೆ ಏನೇನು ಐತೆ ನಿಮಗೇನಾದ್ರು ಗೊತ್ತಿದ್ದಾನೆ? ಗೊತ್ತಿಲ್ಲ ಅಂದರೆ ಪಾಠದ ಮೂಲಕ ತಿಳ್ಕೊತ, ಗೊತ್ತಿದೆ ಅಂದರೆ ಕಮೆಂಟ್ ಬಾಕ್ಸ್ ಹೇಳ್ತಾ ಹೋಗ್ರಿ. ನಮ್ಮ ಒಂದು ಭೂಗ್ರಹವು ಅಂದರೆ ಭೂಮಿಯು 460 ಕೋಟಿ ವರ್ಷಗಳಕ್ಕಿಂತ ಹಳೆಯದು. ಅಂದರೆ ನಮ್ಮ ಒಂದು ಭೂಮಿ ಎಷ್ಟು ವರ್ಷಗಳಕ್ಕಿಂತ ಹಳೆಯದಪ್ಪ ಅಂದ್ರೆ 460 ಕೋಟಿ ವರ್ಷಗಳಕ್ಕಿಂತ ಹಳೆಯದು ಅಂತಂದು ಹೇಳ್ತಾ ಹೋಗ್ತಾರೆ. ನಿರಂತರವಾಗಿ ಭೌತಿಕ ಒಂದು ಬೆಳವಣಿಗೆ ಪ್ರಕ್ರಿಯೆಯಾಗಿ ಒಳಗಾಗುತ್ತಾ ಬರ್ತಾ ಹೋಗ್ತೈತಿ. ಈ ಮಾನವನು ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲು ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಹಲವಾರು ವರ್ಷಗಳ ಅಧ್ಯಯನದಿಂದ ಮತ್ತು ಸಂಶೋಧನೆ ಫಲವಾಗಿ ಮಾನವನು ಭೂಮಿಯ ಒಂದು 10 ರಿಂದ 12 ಕಿಲೋಮೀಟರ್ಗಳ ಒಳಗಿನ ವಸ್ತುಗಳ ಬಗ್ಗೆ ಮಾಹಿತಿ ಪಡೆಯಲು ಸಾಧ್ಯವಾಗಿದೆ. ಯಾಕಂದರೆ ಭೂಮಿಯ ಒಳಗೆ ಏನೈತೆ ಅಂತ ತಿಳ್ಕೋ ಸಲುವಾಗಿ ಈ ಒಂದು ಅಧ್ಯಯನ ಮಾಡ್ತಾ ಹೋಗ್ತೇವೆ. ಭೂಮಿಯ ಒಳಗೆ 10 ರಿಂದ 12 ಕಿಲೋಮೀಟರ್ಗಳ ಕಾಲ ಭೂಮಿಯ ಒಂದು ಕೊರಿತಾ ಹೋಗ್ತಾರೆ, ಆ ಒಂದು ಮಾಹಿತಿ ಪಡ್ತಾ ಹೋಗ್ತಾರೆ. ಆದರೆ ಇನ್ನು ಭೂಮಿಯ ಒಳಕ್ಕೆ ಹೋದಂತೆ ಆ ಒಂದು ಉಷ್ಣಾಂಶ ಏನಾಗ್ತದಪ್ಪ ಅಂದ್ರೆ ಹೆಚ್ಚುತ್ತಾ ಹೋಗ್ತೈತಿ. ಅಂದರೆ ಎಷ್ಟಪ್ಪ ಅಂದ್ರೆ ಪ್ರತಿ 32 ಮೀಟ್ರಿಗೆ 1 ಸೆಂಟಿಗ್ರೇಡ್ ಉಷ್ಣಾಂಶ ಹೆಚ್ಚಾಗ್ತಾ ಹೋಗ್ತೈತಿ. ಅಂದರೆ ಆ ಭೂಮಿಯ ಒಳಗೆ ಹೋದಂತೆ ಪ್ರತಿ 32 ಮೀಟ್ರಿಗೆ ಕೆಳಗೆ ಹೋದಂತೆ 1 ಸೆಂಟಿಗ್ರೇಡ್ ಹೆಚ್ಚುತ್ತಾ ಹೋಗ್ತೈತಿ. ಅಂದರೆ 32 ಐತೆ ಮತ್ತೊಂದು ಸೆಂಟಿಗ್ರೇಡ್ ಈಗ ಹೋಗ್ತಾ ಒಂದು ಉಷ್ಣಾಂಶ ಹೆಚ್ಚುತ್ತಾ ಹೋಗ್ತೈತಿ. ನಾವು ಇಲ್ಲಿಯವರೆಗೆ 10 ರಿಂದ 12 ಕಿಲೋಮೀಟರ್ ಕಾಲ ಭೂಮಿಯನ್ನು ಕೊರ್ತಾ ಹೋಗಿದ್ದೇವೆ, ಅದಕ್ಕಿಂತ ಕೊರ್ತಾ ಹೋಗಿಲ್ಲ. ಹಾಗಾದರೆ ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಮಾನವನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಪರೋಕ್ಷ ಮೂಲಗಳು, ಆ ಪ್ರತ್ಯಕ್ಷವಾದಂಥ ಮೂಲಗಳಲ್ಲಿ ಕಂಡುಹಿಡಿದೇ ಆಗದೆ ಹೋದರೂ ಕೂಡ ಆ ಪರೋಕ್ಷ ಮೂಲಗಳ ಮೂಲಕ ಕಳಿಸ್ತಾ ಹೋಗ್ತದೆ. ಯಾವ ರೀತಿಯಪ್ಪ ಅಂದ್ರೆ ಆ ಭೂಕಂಪನದ ಒಂದು ಅಲೆಗಳ ಮೂಲಕ, ಆ ಜ್ವಾಲಾಮುಖಿ ವಸ್ತುಗಳ ಮೂಲಕ ಈ ಒಂದು ಭೂಮಿಯ ಅಂತರಾಳದ ರಚನೆ ಯಾವ ರೀತಿ ಇರಬಹುದಂತ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಆ ಅಂತರಾಳದ ವಿವಿಧ ಬಗೆಯ ವಸ್ತುಗಳನ್ನು ವಿವಿಧ ರೂಪಗಳಲ್ಲಿ ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ವಸ್ತುಗಳ ಸಾಂದ್ರತೆಯನ್ನು ಕಾಣ್ತಾ ಹೋಗ್ತೀವಿ, ಆ ರಾಸಾಯನಿಕ ಸಂಯೋಜನೆ ಕಾಣ್ತಾ ಹೋಗ್ತೀವಿ. ಆ ಭೌತ ದ್ರವ್ಯಗಳ ರೂಪದ ಆಧಾರದ ಮೇಲೆ ಭೂಮಿಯ ಅಂತರಾಳವನ್ನು 3 ಪ್ರಮುಖ ಪದರಗಳನ್ನಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಅಂದರೆ
ಯಾವ ರೀತಿ ವಿಂಗಡಣೆ ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ವಸ್ತುಗಳ ಸಾಂದ್ರತೆ, ರಾಸಾಯನಿಕ ಸಂಯೋಜನೆ, ಆ ಬೌದ್ಧ ದ್ರವ್ಯಗಳ ಆಧಾರದ ಮೇಲೆ 3 ಪದರಗಳನ್ನು ಮಾಡ್ತಾ ಹೋಗ್ತೇವೆ. ಅವು ಯಾವಪ್ಪ ಅಂದ್ರೆ ಒಂದನೇದು ಭೂಕವಚ, ಎರಡನೇದು ಮ್ಯಾಂಟಲ್, ಮೂರನೇದು ಕೇಂದ್ರಗೋಳ. ಒಂದನೇದು ಭೂಕವಚ, ಎರಡನೇದು ಮೆಂಟಲ್ ಅಲ್ಲ ಮ್ಯಾಂಟಲ್, ಮೂರನೇದು ಕೇಂದ್ರಗೋಳ. ಈ ಒಂದು 3 ಪದರಗಳನ್ನಾಗಿ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಒಂದೊಂದೇ ಪದರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಒಂದನೇದು ಭೂಕವಚ, ಆಂಗ್ಲ ಭಾಷೆಯೊಳಗೆ ಕ್ರಸ್ಟ್ ಅಂತ ಕರಿತಾ ಹೋಗ್ತೀವಿ. ಇದು ಭೂಮಿಯ ಒಂದು ಮೇಲ್ಭಾಗದ ಒಂದು ಪದರ ಕಾಣ್ತಾ ಹೋಗ್ತೀವಿ. ಭೂಮಿಯ ಮೇಲ್ಭಾಗದ ಅತ್ಯಂತ ಮೇಲ್ಭಾಗದ ಪದರನೇ ಅಂತ ಕರಿತಪ್ಪ ಅಂದ್ರೆ ಭೂಕವಚ ಅಂತ ಕೊಡ್ತೇವೆ. ಇಲ್ಲಿ ಏನಪ್ಪ ಅಂದ್ರೆ ಹೆಚ್ಚಾಗಿ ಸಿಲಿಕಾ, ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಕೊಡ್ತಾ ಹೋಗ್ತೈತೆ. ಅಂದ್ರೆ ಈ ಒಂದು ಪದಾರ್ಥದಲ್ಲಿ ಹೆಚ್ಚಾಗಿ ಏನು ಕಾಣ್ತಾ ಹೋಗ್ತವಪ್ಪ ಅಂದ್ರೆ ಸಿಲಿಕಾ ನೋಡ್ತಾ ಹೋಗ್ತೀವಿ, ಅಲ್ಯೂಮಿನಿಯಂ ನೋಡ್ತಾ ಹೋಗ್ತೀವಿ, ಮೆಗ್ನೀಷಿಯಂ ನೋಡ್ತಾ ಹೋಗ್ತೀವಿ. ಇವುಗಳನ್ನು ಸಾಮಾನ್ಯವಾಗಿ ಶಿಲಾಗೋಳ ಅಂತಂತ ಹೇಳ್ತಾ ಹೋಗ್ತೀವಿ. ಅಂದರೆ ಅಲ್ಲಿ ಮೊದಲಿಗೆ ಹೇಳಿದ್ದೆ ಭೂಮಿಯ ಅತ್ಯಂತ ಮೇಲ್ಭಾಗದ ಪದರನೇ ಅಂತ ಕರಿತೀವಿ ಶಿಲಾಗೋಳ. ಇದು ಕೂಡ ಶಿಲಾಗೋಳ ಅಂತಂದು ಕರಿತಾ ಹೋಗ್ತೀವಿ. ಈ ವಲಯವು ಸುಮಾರು 60 ಕಿಲೋಮೀಟರ್ ಆಳದವರೆಗೂ ವಿಸ್ತಾರವಾಗಿರೋದನ್ನು ಕಾಣ್ತೇವೆ. ಎಷ್ಟು ಕಿಲೋಮೀಟರ್? 60 ಕಿಲೋಮೀಟರ್ ಆಳದವರೆಗೂ ನಾವು ನೋಡ್ತಾ ಹೋಗ್ತೀವಿ. ಈ ಪದರವು ಮೇಲ್ಭಾಗದ ಹೆಚ್ಚು ಹಗುರವಾದ ವಸ್ತುಗಳಿಂದ ಕೂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಇವುಗಳಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂಗಳ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸಿಯಾಲ್ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಇದನ್ನು ಭೂಖಂಡಗಳ ಮೇಲ್ಪದರ ಅಂತಂದು ಕರಿತಾ ಹೋಗ್ತೀವಿ. ಈ ಭೂಖಂಡಗಳ ಮೇಲ್ಪದರ ಏನಪ್ಪ ಅಂದ್ರೆ ಸಿಲಿಕಾ ಮತ್ತು ಅಲ್ಯೂಮಿನಿಯಂಗಳ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇದನ್ನು ಸಿಯಾಲ್ ಮತ್ತು ಇದನ್ನು ಭೂಖಂಡಗಳ ಮೇಲ್ಪದರ ಅಂತಂದು ಕರಿತಾ ಹೋಗ್ತೀವಿ. ಈ ಪದರದ ಕೆಳಭಾಗವು ಸಿಲಿಕಾ ಮತ್ತು ಮೆಗ್ನೀಷಿಯಂಗಳಿಂದ ಕೂಡಿದ್ದು ಹೆಚ್ಚು ಸಾಂದ್ರತೆ ಇರೋದ್ರಿಂದ ಕಾರಣ ಇದನ್ನು ಸೀಮಾ ಅಂತ ಕರಿತಾ ಹೋಗ್ತೀವಿ. ಇದನ್ನು ಕೆಲವೊಮ್ಮೆ ಸಾಗರಿಕ ವಲಯದ ಮೇಲ್ಪದರ ಅಂತಂದು ಕರಿತಾ ಹೋಗ್ತೀವಿ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಹೋಗ್ರಿ, ಇದು ಯಾವ ಪದ, ಇದನ್ನ ಅಂತ ಕರಿತಪ್ಪ ಅಂದ್ರೆ ಭೂಕವಚ ಅಂತ ಕರಿತಾ ಹೋಗ್ತೀವಿ. ಇದೊಂದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರವನ್ನು ಶಿಲಾಗೋಳ ಅಂತ ಕರಿತಾ ಹೋಗ್ತೀವಿ. ಈ ಶಿಲಾಗೋಳವನ್ನು ಆ ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿ ಕಂಡು ಬರ್ತಾ ಹೋಗ್ತದೆ, ಸಾಗರದ ಒಂದು ಕೆಳಗಡೆ ತೆಳುವಾಗಿರೋದನ್ನು ಕಂಡು ಬರ್ತಾ ಹೋಗ್ತದೆ. ಇಲ್ಲಿ ಹೆಚ್ಚಾಗಿ ಸಿಲಿಕಾ, ಅಲ್ಯೂಮಿನಿಯಂ, ಮೆಗ್ನೀಷಿಯಂಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಭೂಕವಚದ ಆಳ ಎಷ್ಟಪ್ಪ ಅಂದ್ರೆ 60 ಕಿಲೋಮೀಟರ್ಗಳನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು 60 ಕಿಲೋಮೀಟರ್ ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂಗಳ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈ ಪದರನ್ನು ಏನಂತ ಕರಿತಾವಪ್ಪ ಅಂದ್ರೆ ಸಿಯಾಲ್ ಅಥವಾ ಭೂಖಂಡಗಳ ಮೇಲ್ಪದರ ಅಂತಂದು ಕರಿತಾ ಹೋಗ್ತೀವಿ. ಅದೇ ರೀತಿ ಕೆಳಗಿನ ಒಂದು ಪದರನ್ನು ಏನಂತ ಕರಿತಾವಪ್ಪ ಅಂದ್ರೆ ಸೀಮಾ. ಅಂದರೆ ಸಿಲಿಕಾ ಮತ್ತು ಮ್ಯಾಗ್ನೀಷಿಯಂ ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತದೆ. ಹಾಗಾಗಿ ಇದನ್ನು ಸೀಮಾ ವಲಯ ಅಥವಾ ಸಾಗರಿಕ ವಲಯದ ಮೇಲ್ಪದರ ಅಂತಂದು ಕರಿತಾ ಹೋಗ್ತೀವಿ. ಹಾಗಾಗಿ ಇದನ್ನು ಅಂತ ಒಟ್ಟಾರೆ ಅಂತ ಕರಿತಪ್ಪ ಅಂದ್ರೆ ಭೂಕವಚ ಅಂತಂತ ಕರಿತಾ ಹೋಗ್ತೀವಿ. ನಂತರದಲ್ಲಿ ನೋಡ್ತಾ ಹೋಗೋಣ ಮ್ಯಾಂಟಲ್ ಅಂತ. ಇದು ಭೂಮಿಯ ಅಂತರಾಳದ ಎರಡನೆಯ ಅಥವಾ ಮಧ್ಯಭಾಗದ ಪದರನ್ನು ಕಾಣ್ತಾ ಹೋಗ್ತೀವಿ. ಈ ಮೆಂಟಲ್ ವಲಯವು ಭೂ ಮೇಲ್ಮೈನಿಂದ ಸುಮಾರು 2900 ಕಿಲೋಮೀಟರ್ಗಳ ಕಾಲ ಆಳ ಇರೋದನ್ನು ಕಾಣ್ತಾ ಹೋಗ್ತೀವಿ. ಮೇಲ್ಪದರದಲ್ಲಿನ ವಸ್ತುಗಳು ಭಾಗಶಃ ಏನಪ್ಪ ಅಂದ್ರೆ ದ್ರವೀಕರಿಸಿದ ದ್ರವ ರೂಪದಲ್ಲಿ ಇರ್ತಾ ಹೋಗ್ತೈತಿ. ಹಾಗಾಗಿ ಇದನ್ನು ಶಿಲಾಭಾಗ ಅಥವಾ ಮ್ಯಾಗ್ಮಾ ಅಂತಂದು ಕರಿತಾ ಹೋಗ್ತೀವಿ. ಅಂದರೆ ಈ ಒಂದು ಮ್ಯಾಂಟಲ್ ಪದರದೊಳಗೆ 2900 ಕಿಲೋಮೀಟರ್ವರೆಗೂ ಆಳ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಪದರಿನಲ್ಲಿ ದ್ರವದ ರೂಪದಲ್ಲಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಹೀಗಾಗಿ ಇದನ್ನು ಶಿಲಾಭಾಗ ಅಥವಾ ಮ್ಯಾಗ್ಮಾ ಅಂತಂದು ಕರಿತಾ ಹೋಗ್ತಾರೆ. ಮ್ಯಾಂಟಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾವಸ್ತುಗಳಿಂದ ಕೂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಖನಿಜಗಳನ್ನು ಹೆಚ್ಚಾಗಿ ಹೊಂದಿರೋದ್ರಿಂದ ಆ ಯಾವ ಖನಿಜಗಳು ಹೆಚ್ಚಾಗಿ ಒಳಗೊಂಡಿರ್ತಾವಪ್ಪ ಅಂದ್ರೆ ಮೆಗ್ನೀಷಿಯಂ, ಕಬ್ಬಿಣ. ಮ್ಯಾಂಟಲ್ನಲ್ಲಿ 2 ಭಾಗಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಮ್ಯಾಂಟಲಿನ ಮೇಲ್ಪದರ ಏನಂತ ಕರಿತಾವಪ್ಪ ಅಂದ್ರೆ ಎಸ್ತನೋಸ್ಪಿಯರ್ ಅಂತ ಕರಿತಾ ಹೋಗ್ತೀವಿ. ಇದರ ಇದು ಭಾಗಶಃ ಏನಿರ್ತೈತಪ್ಪ ಅಂದ್ರೆ ದ್ರವ ರೂಪದಲ್ಲಿ ಇರ್ತಾ ಹೋಗ್ತೈತಿ. ಮ್ಯಾಂಟಲ್ನ ಕೆಳಪದರವನ್ನು ಮೆಸೋಸ್ಪಿಯರ್ ಅಂತ ಕರಿತಾ ಹೋಗ್ತೀವಿ. ಇದು ಘನ ರೂಪದಲ್ಲಿ ಇರೋದನ್ನು ಹೇಳ್ತಾ ಹೋಗ್ತೀವಿ. ಅಂದರೆ ಮೇಲ್ಪದರವನ್ನು ಎಸ್ತನೋಸ್ಪಿಯರ್ ದ್ರವ ರೂಪದಲ್ಲಿ ಇರ್ತಾ ಹೋಗ್ತೈತೆ. ಮ್ಯಾಂಟಲ್ನ ಕೆಳಪದರವನ್ನು ಮೆಸೋಸ್ಪಿಯರ್ ಘನ ರೂಪದಲ್ಲಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವಂಥ ವಲಯವನ್ನು ಮೊಹರೋವಿಸಿಕ್ ಸೀಮಾ ವಲಯ ಅಂತ ಕರಿತೀವಿ. ಆ ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವಂಥ ವಲಯವನ್ನು ಅಂತ ಕರಿತಪ್ಪ ಅಂದ್ರೆ ಮೊಹರೋವಿಸಿಕ್ ಸೀಮಾ ವಲಯ ಅಂತ ಕರಿತಾ ಹೋಗ್ತೀವಿ ಅಥವಾ ಮೊಹ ವಲಯ ಅಂತಂದು ಕರಿತಾ ಹೋಗ್ತೀವಿ. ಅದೇ ರೀತಿ
ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಇಲ್ಲಿಂದ ಮೇಲೆ ಅಥವಾ ಕೆಳಗೆ ಶಿಲೆಗಳು ವಿವಿಧ ರಾಸಾಯನಿಕ ಸಂಯೋಜನೆಗಳಿಂದ ಕೊಡ್ತಾ ಹೋಗ್ತವೆ. ಅಂದ್ರೆ ಭೂಕವಚ ಮತ್ತು ಮ್ಯಾಂಟಲ್ಗಳನ್ನು ಸಂಧಿಸುವಂಥ ವಲಯವನ್ನು ಮೊಹವಲಯ ಅಂತ ಕರಿತಾ ಹೋಗ್ತೀವಿ. ಮ್ಯಾಂಟಲ್ ಮತ್ತು ಕೇಂದ್ರಗೋಳಗಳನ್ನು ಸಂಧಿಸುವಂಥ ವಲಯವನ್ನು ಗುಟೆನ್ಬರ್ಗ್ ವಲಯ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಹೋಗ್ತೇವೆ. ಇದು ಭೂಕವಚದ ಮ್ಯಾಂಟಲ್ ಈ ಒಂದು ಸಂಧಿಸುವಂಥ ವಲಯವನ್ನು ಮೊರೋವಿಸಿಕ್ ಸೀಮಾ ವಲಯ ಅಂತ ಕರಿತೇವೆ. ಇದರ ಒಂದು ಆಳವನ್ನು ಎಷ್ಟು ನೋಡ್ತಾ ಹೋಗ್ತಪ್ಪ ಅಂದರೆ 2900 ಕಿಲೋಮೀಟರ್ ವಲಯ ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲೊಂದು ನೋಡ್ತಾ ಹೋಗ್ತೀವಿ, ಇಲ್ಲೊಂದು ಅಂಶ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಸಂಧಿಸುವಂಥ ವಲಯವನ್ನು ಗುಟೆನ್ಬರ್ಗ್ ವಲಯ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಮೇಲ್ಭಾಗದ ಪದರವನ್ನು ಅಂತ ಕರಿತಪ್ಪ ಅಂದರೆ ಎಸ್ತನೋಸ್ಫೇರ್, ಇದು ದ್ರವ ರೂಪದಲ್ಲಿ ಇರ್ತಾ ಹೋಗ್ತೈತಿ. ಕೆಳಗಿನ ಪದರವನ್ನು ಮೆಸೋಸ್ಫೇರ್ ಅಂತ ಕರಿತಾ ಹೋಗ್ತಾರೆ. ಇದು ಘನ ರೂಪದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ನಂತರದಲ್ಲಿ ಕೇಂದ್ರಗೋಳ ಬಗ್ಗೆ ಚರ್ಚೆ ಮಾಡ್ತಾವೆ. ಇದು ಭೂಮಿಯ ಅತ್ಯಂತ ಒಳಭಾಗದಲ್ಲಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಭೂಮಿಯ ಮೇಲ್ಮೈನಿಂದ 6371 ಕಿಲೋಮೀಟರ್ ಆಳ ಇರೋದನ್ನು ಕಾಣ್ತಾ ಹೋಗ್ತೀವಿ. ಅದು ಭೂಕವಚ 60 ಕಿಲೋಮೀಟರ್ ಮತ್ತು ಮ್ಯಾಂಟಲ್ 2900 ಕಿಲೋಮೀಟರ್, ಕೇಂದ್ರಗೋಳ 6371 ಕಿಲೋಮೀಟರ್ ಆಳ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಕೇಂದ್ರಗೋಳವು ನಿಕ್ಕಲ್ ಮತ್ತು ಕಬ್ಬಿಣ ಅಂಶಗಳಿರೋದ್ರಿಂದ ನಿಕ್ಕಲ್ ಮತ್ತು ಕಬ್ಬಿಣ ವಸ್ತುಗಳಿಂದ ಕೂಡಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇದರಿಂದ ಕೇಂದ್ರ ವಲಯವನ್ನು ನಿಪೆ ಅಂತ ಕರಿತಾ ಹೋಗ್ತೀವಿ. ನಿಪೆ ಅಂದರೆ ನಿಕ್ಕಲ್ ಮತ್ತು ಕಬ್ಬಿಣ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಈ ಕೇಂದ್ರ ವಲಯವನ್ನು ಎಲ್ಲ ಉಪವಲಯಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಅವುಗಳಲ್ಲಿ ಹೊರ ಕೇಂದ್ರ ಅಂದರೆ ಇದು ಅರೆ ದ್ರವ ರೂಪದಲ್ಲಿ ನೋಡ್ತಾ ಹೋಗ್ತೀವಿ. ಒಳ ಕೇಂದ್ರವನ್ನು ಘನ ರೂಪದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಕೇಂದ್ರಗೋಳ ಅಂದರೆ 6371 ಕಿಲೋಮೀಟರ್ ಆಳವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಕೇಂದ್ರಗೋಳದಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣವನ್ನು ವಸ್ತುಗಳು ಇರೋದನ್ನು ಕಾರಣದಿಂದ ಈ ಕೇಂದ್ರ ವಲಯವನ್ನು ನಿಪೆ ಅಂತ ಕರಿತಾ ಹೋಗ್ತೀವಿ. ಈ ಕೇಂದ್ರ ವಲಯದಲ್ಲಿ ಎಲ್ಲ ಉಪವಲಯಗಳನ್ನು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಅವುಗಳ ಯಾವುದಪ್ಪ ಹೊರ ಕೇಂದ್ರನ ಅರೆ ದ್ರವ ರೂಪ ಸ್ಥಿತಿಯಲ್ಲಿ ನೋಡ್ತಾ ಹೋಗ್ತೀವಿ. ಒಳ ಕೇಂದ್ರವನ್ನು ಘನ ರೂಪದಲ್ಲಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕ್ಷಮೆಯಲ್ಲಿ ಈ ಒಂದು ಗುಟೆನ್ಬರ್ಗ್ ವಲಯದಿಂದ ಕೆಳಗಿರುವುದನ್ನು ಕೇಂದ್ರಗೋಳ ಅಂತ ಕರಿತಾ ಹೋಗ್ತೀವಿ. ಈ ಕೇಂದ್ರಗೋಳಕ್ಕೆ ನಿಪೆ ಅಂತ ಕರಿತಾ ಹೋಗ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ನಿಕ್ಕಲ್ ಮತ್ತು ಕಬ್ಬಿಣ ಅಂಶ ಯಥೇಚ್ಛವಾಗಿರೋದ್ರಿಂದ ಈ ಒಂದು ವಲಯವನ್ನು ನಿಪೆ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಮತ್ತು ಅರೆ ದ್ರವ ರೂಪ ಮತ್ತು ಹೊರ ಕೇಂದ್ರವನ್ನು ಅರೆ ದ್ರವ ರೂಪ ಸ್ಥಿತಿಯಲ್ಲಿ ನೋಡ್ತಾ ಹೋಗ್ತೀವಿ. ಒಳ ಕೇಂದ್ರದಲ್ಲಿ ಘನ ರೂಪದಲ್ಲಿ ನೋಡ್ತಾ ಹೋಗ್ತೀವಿ. ಇದು ಏನಪ್ಪ ಅಂದ್ರೆ ಭೂಮಿಯ ಒಂದು ಪದರಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಒಂದನೇದು ಭೂಕವಚ, ಮ್ಯಾಂಟಲ್, ಕೇಂದ್ರಗೋಳದ ಬಗ್ಗೆ ಚರ್ಚೆ ಮಾಡ್ತೇವೆ. ಹಾಗಾದರೆ ಈ ಭೂಮಿಯ ಪ್ರಪಂಚದಲ್ಲಿರುವಂಥ ಆಳವಾಗಿ ಕೊರೆಯಲ್ಪಟ್ಟ ಅಥವಾ ಕೆಲವು ಗಣಿ ಪ್ರದೇಶಗಳನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಒಂದೊಂದು ನೋಡೋದಾದ್ರೆ ಕೋಲ ಅತಿ ಆಳದ ಕೊಳವೆಯ ರಂಧ್ರ ಅಂದರೆ ಭೂಮಿಯ ಮೇಲಿರುವ ಅತಿ ಆಳವಾದ ಕೊಳವೆಯ ರಂಧ್ರ. ಇದು ಎಲ್ಲಿ ಕಂಡು ಬರ್ತಪ್ಪ ಅಂದರೆ ರಷ್ಯಾದ ಕೋಲಾ ಪರ್ಯಾಯ ದ್ವೀಪದ ಮುರ್ಮಾನ್ಸ್ಕ್ ಸಮೀಪದ ವೈಜ್ಞಾನಿಕ ಸಂಶೋಧನಾ ಆಳ ಕೊರೆತ. ಅಂದ್ರೆ ಈ ಒಂದು ಕೋಲಾ ಅತಿ ಆಳದ ಕೊಳವೆಯ ರಂಧ್ರವನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ರಷ್ಯಾದ ಕೋಲಾ ಪರ್ಯಾಯ ದ್ವೀಪದ ಮುರ್ಮಾನ್ಸ್ಕ್ ಸಮೀಪದ ವೈಜ್ಞಾನಿಕ ಸಂಶೋಧನಾ ಆಳ ಕೊರೆತ ಅಂತ ನೋಡ್ತಾ ಹೋಗ್ತೀವಿ. ಈ ರಂಧ್ರವನ್ನು ಕೊಡ್ತಾ ಹೋಗ್ತೇವೆ. ಇದು ಭೂಮಿಯ ಮೇಲೆ ಕೃತಕವಾಗಿ ಕೊರೆದಿರುವ ಆಳವಾದ ಭಾಗವಾಗಿದೆ. ಎಷ್ಟಪ್ಪ ಅಂದ್ರೆ 12262 ಕಿಲೋಮೀಟರ್ ಆಳವಾಗಿ ಕೊರೆತ ಹೋಗ್ತದೆ. ಅಂದರೆ 12.262 ಕಿಲೋಮೀಟರ್ಗಳ ಕಾಲ 12262 ಕಿಲೋಮೀಟರ್ ಆಳವಾಗಿ ಕೊರೆದಿರುವಂಥ ಕೊಳವೆ ರಂಧ್ರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ಟೌಟೋನ ಗಣಿ ಅಂದರೆ ಇದು ದಕ್ಷಿಣ ಆಫ್ರಿಕಾದ ಚಿನ್ನದ ಗಣಿ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಸದ್ಯದಲ್ಲಿ ಜಗತ್ತಿನ ಅತ್ಯಂತ ಆಳವಾದ ಗಣಿಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಕೃತಕವಾದಂಥ ಕೊರೆದಿರುವಂಥ ಆಳವಾದ ರಂಧ್ರ ಆದಪ್ಪ ಅದು ಇದು ಆಳವಾದ ಗಣಿ ಆದಪ್ಪ ಅಂದ್ರೆ 3.2 ಕಿಲೋಮೀಟರ್ಗಳು ಹೊಂದಿರುವಂಥ ಚಿನ್ನದ ಗಣಿ ಆಗಿರುವಂಥ ಟೌಟೋನ ಚಿನ್ನದ ಗಣಿ. ಇದು ಆಫ್ರಿಕಾದಲ್ಲಿ ಕಂಡು ಬರ್ತಾ ಹೋಗ್ತದೆ.
ಜೊತೆಗೆ ಭಾರತದಲ್ಲಿ ಕರ್ನಾಟಕದಲ್ಲಿರುವಂಥ KGFನಲ್ಲಿರುವಂಥ ಚಾಂಪಿಯನ್ ರಿಪ್ ಚಿನ್ನದ ಗಣಿಯು ಸುಮಾರು 3.2 ಕಿಲೋಮೀಟರ್ ಆಳವಾದ ಗಣಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಚಾಂಪಿಯನ್ ರಿಪ್ KGFನಲ್ಲಿ ಕಂಡು ಬರ್ತಾ ಹೋಗ್ತೈತಿ. ಈ ಒಂದು ಚಾಂಪಿಯನ್ ರಿಪ್ ಬಗ್ಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಶ್ನೆ ಆಗಿರೋದನ್ನು ಕಾಣ್ತಾ ಹೋಗ್ತೇವೆ. ಮತ್ತು ಈ ಒಂದು ಚಿತ್ರಗಳ ಮೂಲಕ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಈ ಉದಾಹರಣೆಗೆ ಇದು ನಮ್ಮ ಭೂಮಿ ಅಂತ ನೋಡ್ತಾ ಹೋಗ್ತೀವಿ. ಈ ಭೂಮಿಯನ್ನು 3 ಪದರಗಳಾಗಿ ಮಾಡ್ತಾ ಹೋಗ್ತೀವಿ. ಒಂದನೇದು ಭೂಕವಚ, ಎರಡನೇದು ಮ್ಯಾಂಟಲ್, ಮೂರನೇದು ಒಳ ಕೇಂದ್ರ ಅಂತಂದು ಮಾಡ್ತಾ ಹೋಗ್ತೀವಿ. ಅಂದ್ರೆ ಕೇಂದ್ರಗೋಳ ಅಂತಂತ ಮಾಡ್ತಾ ಹೋಗ್ತೀವಿ. ಈ ಭೂಮಿಯ ಅಂತರಾಳವನ್ನು ಅತ್ಯಂತ ಮೇಲ್ಭಾಗದ ಘನ ಪದರವನ್ನು ಶಿಲಾಗೋಳ ಅಂತಂತ ಕರಿತಾ ಹೋಗ್ತೀವಿ. ಈ ಒಂದು ಭೂಮಿಯ 460 ಕೋಟಿ ವರ್ಷಗಳ ವಯಸ್ಸನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಭೂಕವಚ ಮ್ಯಾಂಟಲ್ ಒಂದು ಸಂಧಿಸುವಂಥ ವಲಯವನ್ನು ಮೊರೋವಿಸಿಕ್ ವಲಯ ಅಂತ ಕರಿತಾ ಹೋಗ್ತೀವಿ. ಈ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಸಂಧಿಸುವಂಥ ವಲಯವನ್ನು ಗುಟೆನ್ಬರ್ಗ್ ವಲಯ ಅಂತಂದು ಹೇಳ್ತಾ ಹೋಗ್ತೀವಿ. ಜೊತೆಗೆ ಈ ಭೂಕವಚವನ್ನು ಆ ಭೂಕವಚದ ಶಿಲೆಗಳನ್ನು ಕಾಣ್ತಾ ಹೋಗ್ತೀವಿ. ಭೂಖಂಡಗಳ ಮೇಲ್ಪದರವನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ಈ ಮ್ಯಾಂಟಲ್ ಅಂದರೆ ಮಧ್ಯ ಪದರ ಅಂತ ಕಾಣ್ತಾ ಹೋಗ್ತೀವಿ. ಈ ಮಧ್ಯ ಪದರದಲ್ಲಿ ಎಸ್ತನೋಸ್ಪಿಯರ್ ಅಂತ ಕಾಣ್ತಾ ಹೋಗ್ತೀವಿ. ಎಸ್ತನೋಸ್ಪಿಯರ್ದಲ್ಲಿ ಆ ಒಂದು ದ್ರವ ರೂಪದಲ್ಲಿ ಇರ್ತಾ ಹೋಗ್ತದೆ. ಮೆಸೋಸ್ಪಿಯರಲ್ಲಿ ಘನ ರೂಪದಲ್ಲಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಕೇಂದ್ರಗೋಳದಲ್ಲಿ ಹೊರ ಕೇಂದ್ರ ಮತ್ತು ಒಳ ಕೇಂದ್ರಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಚಿತ್ರಗಳ ಮೂಲಕ ನೋಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಭೂಕವಚ ಮತ್ತು ಮ್ಯಾಂಟಲನ್ನು ಮೊರೋಸಿವಿಕ್ ವಲಯ ಅಂತ ಕರಿತಾ ಹೋಗ್ತೀವಿ. ಆ ಮ್ಯಾಂಟಲ್ ಮತ್ತು ಕೇಂದ್ರಗಳನ್ನು ಗುಟೆನ್ಬರ್ಗ್ ವಲಯ ಅಂತಂದು ಕರಿತಾ ಹೋಗ್ತೀವಿ. ಮತ್ತು ಇದೇ ಅಂಶ. ಜೊತೆಗೆ ಇದಿಷ್ಟೇನಪ್ಪ ಅಂದ್ರೆ ಭೂಮಿಯ ಮೇಲಿರುವಂಥ ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ ಯಾವ ರೀತಿ ಇರೋದ್ರ ಬಗ್ಗೆ ಮತ್ತು ಭೂಕವಚ, ಮ್ಯಾಂಟಲ್ ಮತ್ತು ಕೇಂದ್ರಗೋಳದ ಬಗ್ಗೆ ಚರ್ಚೆ ಮಾಡಿ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳುತ್ತಾ, ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟವಾಗಿಲ್ಲದಿದ್ದರೆ ಡಿಸ್ಲೈಕ್ ಮಾಡಿ ಅಂತ ಕೇಳ್ಕೊಳುತ್ತಾ, ಈ ಒಂದು ತರಗತಿಯಲ್ಲಿ ದೋಷಗಳು ಕಂಡು ಬಂದರೆ ಮತ್ತು ನಿಮ್ಮ ಒಂದು ಪ್ರಶ್ನೆಗಳು ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳುತ್ತೆ. ಇಲ್ಲಿವರೆಗೂ ಆಲಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ತಿಳಿಸುತ್ತಾ ಮುಂದಿನ ಒಂದು ತರಗತಿಯಲ್ಲಿ ಬರ್ತಾ ಹೋಗ್ತೀನಿ. ಧನ್ಯವಾದಗಳು.